ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮನೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು ಗುರುಗಳೇ, ಟೈಮ್ ಕೊಟ್ಟಿದ್ದಕ್ಕೆ. ಕೆಲವೊಂದಿಷ್ಟು ಆಧ್ಯಾತ್ಮಿಕ ಪ್ರಶ್ನೆಗಳಿವೆ ನಮ್ಮ ಹತ್ರ, ಅದನ್ನ ನಿಮ್ಮ ಕಡೆಯಿಂದ ಆನ್ಸರ್ ತಗೊಳ್ಬೇಕಂತೇಳಿ. ಸೊ ಮೊದಲನೇ ಕ್ವಶನ್ ಗುರುಗಳೇ, ಜೀವನ ಮತ್ತು ಉದ್ದೇಶ ಅಂದರೆ ಮಾನವ ಜೀವನದ ಪರಮ ಉದ್ದೇಶ ಏನು? ನಾವು ಭೂಮಿ ಮೇಲೆ ಏನೇ ಕೊಟ್ಟಿದ್ದೀವಿ ಅದನ್ನು ಹೇಗೆ ಕಂಡು ಹಿಡಿಯಬಹುದು? ಹಾಗೆ ನೋಡಿದ್ರೆ ಅತ್ಯಂತ ಸರಳ ಪ್ರಶ್ನೆ, ಮತ್ತೊಂದು ದೃಷ್ಟಿಯಿಂದ ನೋಡಿದ್ರೆ ಗಹನವಾದ ಪ್ರಶ್ನೆ ಇದು. ಆಕ್ಚುಲಿ 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರ, ನೀವು ಕೇಳಿದ್ದೀರಿ. ಅದನ್ನು ಯಾರು ಒಪ್ಪಲಿಕ್ಕಿಲ್ಲ ಅನ್ಸುತ್ತೆ, ಬಟ್ ಒಪ್ಪಲೇಬೇಕಿದು. ಯಾಕಂದ್ರೆ ಎಲ್ಲವೂ ನಮಗೆ ಗೊತ್ತಿರೋದೇ ಆಗ್ಬೇಕಂತಿಲ್ಲ, ನಮಗೆ ಗೊತ್ತಿರದ ಅನೇಕ ವಿಷಯಗಳದಾವ. 84 ಲಕ್ಷ ಜೀವರಾಶಿಯೊಳಗ ಮನುಷ್ಯ ಜೀವನ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರ. ವಿ ಆರ್ ದ ಕ್ರೀಮ್ ಆಫ್ ಕ್ರಿಯೇಚರ್. ಈ ಸೃಷ್ಟಿಯ ಅಂತಿಮತೆ, ಸೃಷ್ಟಿಯ ಕೆನೆ ಇದು. ಸೃಷ್ಟಿ ಒಂದು ಹಾಲಾದ್ರೆ ಅದು ಕಾಶಿ 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 ಬಂದಂತ ಕೆನೆ ನಾವು ಮನುಷ್ಯ ಜನ್ಮ. ಬಟ್ ಯಾಕೆ ಬಂತು ಮಾನವ ಜೀವನ ಅಂದ್ರೆ ಏನು ಅಂತ? ಮನುಷ್ಯನಿಗೊಂದು ಹುಟ್ಟಿದೆ, ಸಾವಿದೆ. ಇದು ನಿಸರ್ಗದ ನಿಯಮ. ಹುಟ್ಟು ಮತ್ತು ಸಾವುಗಳು ನಿಸರ್ಗದ ನಿಯಮ. ಆ ನಿಯಮಕ್ಕೆ ನಾವು ಅಧೀನರಾಗಿದ್ದೇವೆ. ಹುಟ್ಟು ಮತ್ತು ಸಾವಿನ ನಡುವಿನ ಇದು ಅವಧಿ ಅದಲ್ಲ, ಇದಕ್ಕೆ ಜೀವನ ಅಂತಾರ, ಬದುಕು ಅಂತಾರ. ಹೌದಾ? ನೀವು ನೋಡ್ತೀರೇನು, ಇವತ್ತು ಪಶು ಪಕ್ಷಿ ಪ್ರಾಣಿಗಳು ಜಲಚರಗಳು ಎಷ್ಟು ಆರಾಮದಾವ, ಅವಕ್ಕೆ ಯಾವ ಟೆನ್ಷನ್ ಐತೆ ನೋಡ್ತೀರೇನು? ಅವಕ್ಕೆ ಯಾವ ಮೆಂಟಲ್ ಹಾಸ್ಪಿಟ್ಲ್ ಅದಾವೇನು? ಯಾವ ದವಾಖಾನೆ ಅದಾವೇನು? ಯಾವ ಎಂದರ ನೆಗಡಿ ಬಂದಂತ ಹೇಳಿತೇನು? ಯಾವ ಕಡೆ ಚಸ್ಮಾ ಅದಾವೇನು? ಇವನ್ನೆಲ್ಲ ಯಾಕೆ ನೋಡ್ಕೋಬಾರ್ದು ನೀವು? ಬಟ್ ಮನುಷ್ಯ, ನಾ ಏನ್ ಹೇಳ್ತೀನಪ್ಪ ಅಂದ್ರ, ಮನುಷ್ಯ ಕ್ರೀಮ್ ಆಫ್ ದ ಕ್ರಿಯೇಚರ್ ಅಂತಾರ, ಅತ್ಯಂತ ಶ್ರೇಷ್ಠ ಜೀವಿ ಅಂತಾರ. ಬಟ್ ಹಣೆಬಾರ ಏನಾಗಿತ್ತು ನಮ್ದು? ಪ್ರಾಣಿಗಳಿಗೆ ಇಲ್ಲದಷ್ಟು ಚಿಂತೆಗಳು ನಮ್ಗದಾವ, ಪ್ರಾಣಿಗಳಿಗಿಲ್ಲದ ರೋಗಗಳು ನಮ್ಗದಾವ. ಹೌದಾ? ಹೆಜ್ಜೆ ಹೆಜ್ಜೆಗೂ ರೋಗ, ಹೆಜ್ಜೆ ಹೆಜ್ಜೆಗೂ ಒತ್ತಡ, ಹೆಜ್ಜೆ ಹೆಜ್ಜೆಗೂ ಟೆನ್ಷನ್. ಹೌದಾ? ಸೊ ಹಂಗಾಗಿದೆ ಬದುಕು. ಯಾಕಾಯ್ತು ಹಿಂಗ? ಸೊ ಮನುಷ್ಯ ಜೀವನ ಅಂದ್ರೆ ಏನು? ಮನುಷ್ಯ ನಾವ್ ಯಾಕೆ ಜನ್ಮ ತಾಳಿ ಬಂದೀವಿ? ಇಲ್ಲಿ ಏನ್ ಮಾಡಾಕತ್ತೀವಿ? ದೊಡ್ಡ ಇದು. ಎಷ್ಟೋ ಜನ ಕೇಳ್ತಾರ, ಏನ್ ಕೇಳ್ತಾರ? ಜ್ಞಾನ ಅನ್ನೋದು ಕೇಳ್ತಾರ. ಜ್ಞಾನಿ ಪರಮ ಸುಖಿ ಅಂತ ಹೇಳ್ತಾರ. ಬಟ್ ಆ ಜ್ಞಾನ ಎಂತ ಜ್ಞಾನ ಅಂತ? ಹೌದಾ? ನಿಮ್ಗೆಲ್ಲರಿಗೂ ಗೊತ್ತು. ನೀವೀಗ ಎಲ್ಲಿಂದ ಬಂದಿರಿ ಅಂತ ಹೇಳಿದ್ರೆ ಒಂದು ಊರಿಂದ ಬಂದಿರಿ ಅಂತ ಹೇಳ್ತೀರಿ. ಯಾಕೆ ಬಂದಿರಿ ಅಂದ್ರೆ ಒಂದು ದ್ವೇಷ ಇಟ್ಕೊಂಡು ಬಂದಿರಿ ಅಂತ ಹೇಳ್ತೀರಿ. ಹೌದಾ? ಮತ್ತೆ ಇಲ್ಲಿಂದ ಎಲ್ಲಿ ಹೋಗ್ತೀರಪ್ಪ ಅಂತ, ಮತ್ತೆ ನಾವ್ ಎಲ್ಲಿಂದ ಬಂದೀವಿ ಅದೇ ಡೆಸ್ಟಿನೇಷನ್ ಹೋಗ್ತೇವೆ ಅಂತ ಹೇಳ್ತೀವಿ. ಇದು ಲೌಕಿಕ ಪ್ರಶ್ನೆ ಆಯ್ತು. ಇದನ್ನೇ ಗಾಢವಾಗಿ ವಿಚಾರ ಮಾಡೋದಾದ್ರೆ, ಸ್ವಲ್ಪ ಸ್ವಲ್ಪ ತಿಳುವಳಿಕೆ ವಿಚಾರ ಮಾಡೋದಾದ್ರೆ, ಈ ನಾವು ಜೀವನ ಅಂತೀವಲ್ಲ, ನಾವು ಮನುಷ್ಯರು ಅಂತೀವಲ್ಲ, ನಾವು ಮನುಷ್ಯ ಜನ್ಮಕ್ಕೆ ಯಾಕೆ ಬಂದಿದ್ವಿ? ಮತ್ತೆ ಯಾರು ನಮ್ಮನ್ನ ಕಳಿಸಿದ್ದು? ಎಲ್ಲಿಂದ ಕಳಿಸಿದ್ದು? ನಾವ್ ಎಲ್ಲಿಗೆ ಬಂದೀವಿ? ಒಬ್ರು ಅರ್ಥ ಮಾಡ್ಕೊಳ್ಳಿದ್ವಿ. ಎಲ್ಲಿಂದ ಬಂದೀವಿ ಹೇಳಿ ನೋಡೋಣ. ನಾವು ಎಲ್ಲಿಂದ ಬಂದಿವಪ್ಪ? ಈಗ ಇಲ್ಲಿಂದ ಬಂದಿರಿ, ಧಾರವಾಡದಿಂದ ಬಂದಿರಿ ಅಂತ ಹೇಳ್ಬೋದು. ಈ ಭೂಮಿಗೆ ನೀವು ಎಲ್ಲಿಂದ ಬಂದಿರಿ ಹೇಳಿರ್ ನೋಡ? ಗೊತ್ತಿಲ್ಲ. ಯಾಕೆ ಬಂದಿರಿ ಅಂತ ಕೇಳಿದ್ರೆ, ಇದೊಂದು ಸಂದರ್ಭ ಬಂದಿರಿ, ಈ ಒಂದು ಕೆಲಸಕ್ಕೆ ಬಂದಿರಿ. ಈ ಭೂಮಿಗೆ ಯಾರು ಕಳಿಸಿದ್ರು ಗೊತ್ತಾಗಲಿಲ್ಲ. ಇಲ್ಲಿ ಯಾಕೆ ಬಂದಿರಪ್ಪ ನೀವು? ಗೊತ್ತಿಲ್ಲ. ಮತ್ತೆ ಎಷ್ಟೋ ಜನರಿಗೆ ಮಣ್ಣು ಕೊಟ್ಟಿರಪ್ಪ. ಹೌದಾ? ಸತ್ತವ್ರಿಗೆ ಮಣ್ಣು ಕೊಟ್ಟು ಬಂದಿರಿ. ಅವರೆಲ್ಲ ಎಲ್ಲಿ ಹೋದ್ರು? ಎಲ್ಲಿ ಕಳಿಸಿರಿ ಅವ್ರನ್ನ? ಗೊತ್ತಿಲ್ಲ. ಯಾಕೆ ಹುಟ್ಟಿ ಗೊತ್ತಿಲ್ಲ, ಎಲ್ಲಿಂದ ಬಂದಿ ಗೊತ್ತಿಲ್ಲ, ಇಲ್ಲಿ ಯಾಕೆ ಬಂದಿ ಗೊತ್ತಿಲ್ಲ, ಏನು ಮಾಡಕತ್ತೀವಿ ಗೊತ್ತಿಲ್ಲ. ಗೊತ್ತಿಲ್ಲ. ಆದ್ರೆ ಮನುಷ್ಯನ ಸೊಕ್ಕು ನೋಡ್ರಿ ಎಷ್ಟದ. ಮಾತಿಗ ಏನ್ ಹೇಳ್ತ ಗೊತ್ತ? ನನಗೆಲ್ಲ ಗೊತ್ತೈತಿ, ನೀ ಹೇಳಕ್ ಬರ್ಬೇಡಂತ. ನನಗೆಲ್ಲ ಗೊತ್ತೈತಿ, ಹೇಳಕ್ ಬರ್ಬೇಡ ನೀನು ಅಂತಂತಾರ. ಏನ್ ಗೊತ್ತೈತಿ ಒಪ್ಪ ನೀನು? ಏನ್ ಗೊತ್ತೈತಿ ನಿಮ್ಗ? ಎಷ್ಟು ಊಟ ಮಾಡ್ಬೇಕು ಗೊತ್ತಿಲ್ಲ, ಎಂತದ್ ಮಾಡ್ಬೇಕು ಗೊತ್ತಿಲ್ಲ, ಯಾವಾಗ ಮಾಡ್ಬೇಕು ಗೊತ್ತಿಲ್ಲ, ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ. ಹೌದಾ? ಹೆಂಗ್ ನುರಿಸ್ಬೇಕು ಗೊತ್ತಿಲ್ಲ, ಎಷ್ಟು ಸಾರಿ ಮಾಡ್ಬೇಕು ಗೊತ್ತಿಲ್ಲ. ಅದು ನುರಿಸಿದ ಮೇಲೆ, ಒಳಗ್ ಹೋದ್ಮೇಲೆ
ಏನು ಆಗ್ತದೆ ಒಳಗೆ ಹೋಗಿ ಅನ್ನ ಹೋಗಿ ರಸ ಆಗಿ ರಕ್ತ ಆಗಿ ಮಾಂಸ ಆಗಿ ಮಜ್ಜ ಅಸ್ಥಿ ಧಾತು ಶುಕ್ರ ಇವೆಲ್ಲ ಆಗ್ತವೆ ಅಂತ ಹೇಳ್ತಾರ. ಈ ಪ್ರೊಸೆಸ್ ಹೆಂಗ್ ನಡೆದೈತಿ ನಮ್ಮ ಒಳಗ ಸ್ವಲ್ಪ ಖಬರ್ ಐತೆ, ಗಮನ ಇಲ್ಲ. ಖಬರ್ ಐತೆ, ಗಮನ ಇಲ್ಲ. ತಿಂತೀವಿ, ತುತ್ತಿನ ಕುಳಿ ಹಾಕ್ತೀವಿ, ಮುಂದೆ ಏನಾಯ್ತು ಪರಮಾತ್ಮಗೆ ಗೊತ್ತದು. ಸೊ ಈ ತರದ ಅಜ್ಞಾನದ ಬದುಕು ನಮ್ದಾಗ್ಯದ. ಆದ್ರೆ ಮಹಾಜ್ಞಾನಿ ಟೈಪ್ ಪೋಸ್ ಕೊಡ್ತೀವಿ ನಾವು ಅಷ್ಟೇ. ಅದಕ್ಕೆ ಮನುಷ್ಯ ಜೀವನ ಸಾರ್ಥಕ ಮಾಡ್ಕೋಬೇಕು. ಯಾಕೆ ಬಂದೈತಿ ಅಂತ ನೀವು ಕೇಳಿದ್ರಲ್ಲ, ಉದ್ದೇಶ ಹಾ, ಈ ಮನುಷ್ಯ ಜೀವನ ಯಾಕೆ ಬಂದೈತೆ ಅಂತ ಕೇಳಿದ್ರಿ ನೀವು. ಹೇಳ ಕರ್ಮ ಅನ್ನೋದೊಂದು ಕರ್ಮ ಫಿಲಾಸಫಿ ಅಂತ ತಿಳ್ಕೊಂಡು ಇರ್ತಾ ಎಷ್ಟು ಜನ್ಮದ ಬಂದಿಗೂ ಗೊತ್ತಿಲ್ಲ. ಶಂಕರಾಚಾರ್ಯ ಅಂತ ಮಹಾಂತರು ಕೂಡ, ಮಹಾನ್ ವ್ಯಕ್ತಿ ಕೂಡ ಹೇಳ್ತಾರ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಏ ಸಂಸಾರೇ ಬಹುದುಸ್ತಾರೆ ಕೃಪೆಯಾ ಪಾರೆ ಪಾಹಿ ಮುರಾರೆ ಅಂತ ಹೇಳ್ತಾರ. ಅಂದ್ರೆ ಈ ಸಿದ್ಧಾಂತದ ಪ್ರಕಾರ ನಾವೆಲ್ಲರೂ ಪುನರ್ಜನ್ಮದ ಅಧೀನರಿರ್ತೀವಿ. ಹುಡ್ತೀವಿ ಸಾಯ್ತೀವಿ, ಹುಡ್ತೀವಿ ಸಾಯ್ತೀವಿ. ಇಂಥವತ್ತು ನಾವು ಸಂಶಯ ಬರ್ತದ, ಮನುಷ್ಯ ಮನಸ್ಸಿನಾಗೆ ಹುಡ್ತಾನ ಅಂತ. ಹೌದಾ? ನರಕ ಸ್ವರ್ಗ ಅದಾವ, ಕ್ರಿಮಿ ಕೀಟಗಳಿಗೆ ಹುಡ್ತಾನ ಮನುಷ್ಯ, ಇಂಥವಲ್ಲ ಅನೇಕ ಪ್ರಶ್ನೆಗಳು ಕುರಿಯೋದು ಹೇಳ್ಬೇಕಾದ್ರೆ. ಆದ್ರೆ ಮನುಷ್ಯ ಜನ್ಮ ಎದಕ್ ಬಂದಾನಪ್ಪ ಅಂದ್ರೆ ಕರ್ಮವನ್ನು ಭೋಗಿಸ್ಲಿಕ್ಕೆ ಬಂದಾನ. ಇಷ್ಟೇ ಮುಖ್ಯವಾಗಿ ಅದು ಕರ್ಮವನ್ನು ಭೋಗಿಸ್ಲಿಕ್ಕೆ ಬಂದಾನ ಅಷ್ಟೇ. ಮತ್ತ ಇದಕ್ಕಿಂತ ಹೆಚ್ಚಿಗೆ ಫಿಲಾಸಫರ್ ಹೇಳ್ತಾರ, ನಾವಿಲ್ಲಿ ಬಂದಿದ್ದು ಯಾಕಪ್ಪ ಅಂದ್ರೆ, ಯಾಕೆ ಬಂದೀವಿಲ್ಲೇ, ನಮ್ಮ ಮೂಲ ಸ್ವರೂಪ ಏನು, ನಾನು ಅಂದ್ರೆ ಯಾರು, ಇವನ್ ತಿಳ್ಕೊ. ನಾ ಈ ಪ್ರಶ್ನೆ ಹಾಕಿದ್ನಲ್ಲ, ಇವನ್ನೇ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿಕ್ ಬಂದಾನ. ಹೌದಾ? ಈ ಜಗತ್ತು ಒಂದು ಪಾಠಶಾಲೆ, ಈ ಭೂಮಿ ಒಂದು ಪಾಠಶಾಲೆ. ಪರಮಾತ್ಮ ಇದಕ್ಕೆ ಕರ್ಮ ಭೂಮಿ ಅಂತ ಕಳ್ಸ ನಮ್ಮನ್ನ. ಬಹುಶಃ ನಾವು ಕೂಡ ದೇವತೆಗಳೇ. ಅಲ್ಲಿ ಏನೋ ತಪ್ಪು ಮಾಡಿದೀವಿ. ನಿಮ್ಮ ಪುರಾಣಿಕತೆಗಳು ಹೇಳ್ತಿರಲ್ಲ, ಹಿಂಗ ಇಂದ್ರ ಸಭಾ ನಡೆದಿತ್ತು, ಏನೋ ಒಬ್ಬ ಯಾವನೋ ಉರುಷ್ ಮೇಲೆ ಉಪ್ಸರ ಮೇಲೆ ಕಣ್ಣು ಹಾಕಿದ, ದೇವ್ರ ಸಿಟ್ಟು ಬಂತು, ಹೋಗ್ ಮಗನ ಭೂಮಿಗೆ ಅಂತ ಕಳಿಸಿದ, ಇವೆಲ್ಲ ಕೇಳ್ತಿರಲ್ಲ. ಇದು ಸಹಜದ, ಖರೆ ಅದ. ಅದು ಅಲ್ಲಿ ಏನೋ ತಪ್ಪು ಮಾಡಿದ್ದಕ್ಕೋ ಅಥವಾ ನಮ್ಮ ಒಂದು 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 ಇದು ಇರ್ತದ, ಅದಕ್ಕೊಂದು ಇಂತಿಷ್ಟು ಒಂದು ಟೈಮಿಂಗ್ ಇರ್ತದೆ. ಈ ಯಾಕಂದ್ರೆ ಹೋಲ್ ಇದು ವರ್ಲ್ಡ್ ಇಸ್ ಬೇಸ್ಡ್ ಆನ್ ಟೈಮ್ ಸ್ಪೇಸ್ ಮ್ಯಾಟರ್. ನಾವು ಕಾಲಾಧೀನರಿದ್ದೀವಿ, ಕಾಲಾಧೀನರಿದ್ದೀವಿ ನಾವು. ಅಲ್ಲಿ ಬಹುಶಃ ನಾವು ಈ ಸತ್ ಸಾಯ್ತೀವಿ, ಸತ್ ಮೇಲೆ ಬೀಜೋಪೋದಗಳಿಗೆ ಹೋಗ್ತೀವಿ. ಬೇರೆ ಅದು ಲೋಕದ ಚತುರ್ದಶ ಲೋಕಗಳು ಅಂತ ಹೇಳ್ತಾರ. ಹೌದಾ? ಯಾವುದೋ ಒಂದು ಲೋಕ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇರುತ್ತೆ. ಅದೇ ಫ್ರೀಕ್ವೆನ್ಸಿ ಒಳಗೆ ನಾವು ಮಾಡಿದ ಕರ್ಮಗಳು ಅದಕ್ಕೆ ಅಟ್ಯಾಚ್ ಇರ್ತಾವ. ಆ ಫ್ರೀಕ್ವೆನ್ಸಿಗೆ ಹೋಗ್ತೀವಿ. ಅದು ಸ್ವರ್ಗ ಅಂತಾರ, ನರಕ ಅಂತಾರ, ಹಂಗೆ ಹೋಗಿರ್ತೀವಿ. ಅದು ಟೈಮ್ ಮುಗಿತೈತಿ. ಅದು ಟೈಮ್ ಮುಗ್ಯಾನ ಇದು ಹೆಂಗಪ್ಪ ನಿಮ್ಗೆ ಅರ್ಥ ಆಗೋದಿಲ್ಲ. ಬೇಸಿಗೆ ಒಳಗ ಒಂದು ಇದು ಹುಲ್ಲಿನಿಂದ ಬೇರೆ ಬೇರೆ ಗಿಡಗಳಿಂದ ಬೀಜ ಬಿಡ್ತಾವ. ಹೌದು, ಅತ್ಯಂತ ಸಣ್ಣ ಬೀಜ, ಗೊತ್ತೇ ಆಗುದಿಲ್ಲ. ಕಡು ಬೇಸಿಗೆ ಇರ್ತತ, ಎಲ್ಲ ನೆಲ ಒಣಗಿರ್ತತಿ. ಅವಾಗ ಏನಾಗ್ತದ ಗೊತ್ತಾಗುದಿಲ್ಲ. ಎಲ್ಲ ಭೂಮಿ ಮನ ಕಾಣಿಸುತ್ತೆ. ಒಂದ್ ಸ್ವಲ್ಪ ಇದು ಬಂತು, ಮಳೆ ಬಂತು, ಮಳೆ ಬಂದ್ ಕೂಡಿ ಚಿಗುರ್ತಾವ. ನಮ್ಗೆ ಗೊತ್ತೇ ಆಗುದಿಲ್ಲ ಅದ್ ಹೆಂಗ್ ಚಿಗುರ್ತದ ತಿಳ್ಕೊಂಡು, ಹಸಿರು ಹುಟ್ಟು ಬಿಡ್ತತ. ಹಂಗ ನಾವು ಭೂಮಿಯಿಂದ ನಾವು ಬೀಜೋಪಾದಿಗೆ ಅಲ್ಲಿ ಹೋಗಿರ್ತೀವಿ ನಾವು. ಅವಾಗ ಅದು ಪರ್ಟಿಕ್ಯುಲರ್ ಟೈಮ್ ಮುಗಿತು ಅಂದ್ರೆ, ಬೇಸಿಗೆ ಮುಗಿದು ಮಳೆಗಾಲದ ಟೈಮ್ದೊಳಗೆ ಒಂದು ಅವಧಿ ಇರ್ತದಲ್ಲ, ಹಂಗ ಒಂದು ಅವಧಿ ಇರ್ತದೆ. ಆ ಅವಧಿ ಬರೋಣ ಇಲ್ಲಿ ಬರ್ತೀವಿ ನಾವು, ಮನುಷ್ಯ ಜನ್ಮ ಮಾತಾಡ್ತೀವಿ. ನಮ್ಮ ಕರ್ಮಕ್ಕೆ ತಕ್ಕಂತೆ, ನಮ್ಮ ಹಿಂದಿನ ಪೂರ್ವ ಜನ್ಮದ ಇದಕ್ಕೆ ಬರುತ್ತಂತೆ ಟೇಸ್ಟ್. ಹೌದಾ? ನಮ್ಮ ವಿಷಯ ವಸ್ತು ಆಧಾರಿತ ನಾವು ಜನ್ಮ ತಳಿತೀವಿ ಅಷ್ಟೇ. ಅದು ಏನೋ ಆಗ್ಬೋದು. ಕೆಲವೊಂದಿ ನಾಯಿಯನ್ನು ಪ್ರೀತಿ ಮಾಡೋರು ನಾಯಿ ಆಗ್ಬಿಡ್ತಾರಂತ ಹೇಳ್ತಾರ, ಅದು ನಿಖರವಾಗಿಲ್ಲ. ಆದ್ರೆ ಕೆಲವು ಮಂದಿ ಫಿಲಾಸಫರ್ಸ್ ಹೇಳ್ತಾರ, ಮನುಷ್ಯನಾಗೇ ಹುಡ್ತಾರ ಮತ್ತೆ ಅಂತ ಹೇಳ್ತಾರ. ಅಂತೂ ಅಲ್ಲಿ ಮುಗಿತಾ, ನಾವು ಬಂದೀವ, ಬಂದ ಮೇಲೆ ಏನೋ ಹುಟ್ಟು ಸಾವು ಇದ್ರೊಳಗ ನಾವು ಇದು ಮಾಡ್ತೀವಿ. ಅಷ್ಟೊಳಗ ನಮ್ಮ ಮತ್ತೆ ಮರಿ ಬಿಡ್ತದೆ, ಗಾಢ ಮರೆ ಬಿಡ್ತದ. ಎದಕ್ ಬಂದೀವಿ ಗೊತ್ತಿರುದಿಲ್ಲ. ನಾ ಹೇಳಿದ್ನಲ್ಲ, ನಾನು ಯಾರು, ನಾ ಯಾಕೆ ಬಂದೀನಿ, ಇದು ತಿಳ್ಕೊಳಿಕ್ ನಾವು ಬಂದೀವಿ, ಕರ್ಮ ಭೋಗಿಸ್ಲಿಕ್ಕೆ ಬಂದೀವಿ. ಬಟ್ ಕರ್ಮ ಅನ್ನೋದ್ ಬಗ್ಗೆ ಗೊತ್ತಿಲ್ಲ, ಈ ಆಧ್ಯಾತ್ಮಿಕ ಧ್ಯಾನ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಮಾಯಾ ಅಂತ ಇದಕ್ಕ ಹುಡ್ತೀವಿ. ಎಂಜಾಯ್ಮೆಂಟ್ ಬರೀ ಎಂಜಾಯ್, ಇದರಾಗ ನಮ್ಮ ಇಡೀ ಜನ್ಮ ಹೋಗ್ಬಿಡ್ತದ. ಹೌದಾ?
ಅದ್ರೊಳಗೆ ನಾವು ಎದಕ್ ಬಂದೀವಿ ಅನ್ನೋದು ಬರ್ಬಿಡ್ತೀವಿ. ಹಾ. ಹೌದಾ? ಹಾ. ಇದು ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಿ. ಹಾ. ಚಾಮುಂಡಿ ಬೆಟ್ಟದ ಸಮಯ ಎರಡಕ್ಕ ದೇವಿ ಇದು ಇರ್ತದ. ಹೌದಾ? ನೀವು ಹೋಗ್ತೀರಿ 12:30 ಆಗಿರ್ತದ. ಹಾ. ಅಲ್ಲಿ ಪಾಳಿ ಇರ್ತದ. ಪಾಳಿ ಇರತ್ತಿಗೆ ಅಲ್ಲಿ ನಾವು ಕ್ಯೂನಲ್ಲಿ ನಿಲ್ಬೇಕಿಲ್ಲ. ಹಾ. ನಾವು ಇದಕ್ಕೆ ಹೋಗಿರ್ತೀವಿ ದೇವಿ ದೇವಸ್ಥಾನಕ್ಕೆ, ಇದಕ್ಕೆ ದರ್ಶನ ತಗೊಂಡು ಹೋಗಿರ್ತೀವಿ. ಅದು ಸಾಲ್ಕ ಶಾಪಿಂಗ್ ಇರೋದು ಮಾಲ್ಗಳು ಇರ್ತಾವ ಅಲ್ಲೆಲ್ಲ. ಹಾ. ಮನುಷ್ಯ ಎಷ್ಟಿದಪ್ಪ ಅಂದ್ರೆ ತಗೋಂತ ನಿಂತು ಬಿಡ್ತಾನ. 2:30 ಆಗತ್ತ. ಮತ್ತೆ ದೇವ್ರ ದರ್ಶನಕ್ಕೆ ಹೋಗ್ಬೇಕಲ್ಲ ಅಂದ್ರೆ ಬಾಗಿಲು ಬಂದಾಗಿರ್ತದೆ. ಹಾ. ಹಂಗ ನಾವ್ ಬಂದ ಉದ್ದೇಶನೇ ಬೇರೆ ಅದ. ಹೆಂಗ್ ಶಾಪಿಂಗ್ ಒಳಗೆ ತೊಡಗಿ ಬಿಟ್ಟಿವಿ, ಹಂಗ ಜಗತ್ತಿನ ಶಾಪಿಂಗ್ ಒಳಗೆ ತೊಡಗಿಬಿಟ್ಟಿವಿ. ಮದುವೆ, ಮುಂಜಿ, ಸೆಕ್ಸ್, ಅದು ಇದು ಸುಂಟಗಾಡ, ರೋಷ, ದ್ವೇಷ ಇದ್ರಾಗ ಹೋಗಿ ಬಿಟ್ಟಿವಿ. ಇದಕ್ ಬಂದಿವಿ ಗೊತ್ತಾಗಲಿಲ್ಲ. ಇದಕ್ ಮಾಯಾ ಅಂತ. ಹಾ. ಇದೇ ಮಾಯಾ. ಬಂದ ಉದ್ದೇಶ ಮರೆತು ಏನ್ ಮಾಡಕತ್ತಾರ ಗೊತ್ತಿಲ್ಲ. ಇದಕ್ ಮಾಯಾ ಅಂತಾರ. ಅದು ಯಾವಾಗ ಗೊತ್ತಾಗತ್ತಪ್ಪ ಅಂದ್ರ ಸಾಯುವ ಕೊನೆ ಗಣಿಗಳಿಗೆ ಪ್ರತಿಯೊಬ್ಬರು ನೋಡ್ತಾರ. ಏನ್ ನೋಡ್ತಾರ? ನಾ ಏನ್ ಮಾಡಿದೆ? ಪ್ರತಿಯೊಬ್ಬರು ಮೃತ್ಯುಶಯ್ಯಲ್ಲಿ ಮಲಗಿದಾಗ ಪ್ರತಿಯೊಬ್ಬರಿಗೂ ಆ ಭಾವ ಬರ್ತದ. ಅಯ್ಯೋ ದೇವ್ರೆ, ನಾ ಮೃತ್ಯುಶಯ್ಯೊಳಗೆ ಬಂದೆ, ಇನ್ನೇನು ಸಾಯ್ತೀನಿ. ಆದ್ರ ಇದು ಏನ್ ಮಾಡಿದ? 70 ವರ್ಷ ಆಯ್ತು ಬಂದು ಭೂಮಿಗೆ ಅಂತಂತಾನ. ಅದು ಏನ್ ಮಾಡ್ಲಿಕ್ಕೆ ಶಕ್ಕಿಲ್ಲ. ತಿಳ್ಕೋಬೇಕಾದ ಸಮಯದೊಳಗೆ ತಿಳ್ಕೊಂಡಿಲ್ಲ. ಯಾಕಂದ್ರೆ ತಿಳ್ಕೊಳ್ಬೇಕಾದಾಗ ಪ್ರತಿಯೊಂದು ಹೋಲ್ ವರ್ಲ್ಡ್ ಇಸ್ ಬೇಸ್ಡ್ ಆನ್ ಫ್ರೀಕ್ವೆನ್ಸಿ. ಇಂತಿಷ್ಟೇ ಫ್ರೀಕ್ವೆನ್ಸಿ ಒಳಗೆ ತಿಳ್ಕೊಂಡ್ರೆ ಅದು ನಾಲೆಜ್ ನಮ್ಗೆ ಆಗ್ತದ. ಆಕ್ಚುಲಿ ನಮ್ಮ 4 ಅವಸ್ಥೆ ಮಾಡಿದ್ರು. ಬ್ರಹ್ಮಚರ್ಯ, ಗೃಹಸ್ಥ, ಹೌದಾ, ವಾನಪ್ರಸ್ಥ, ಸನ್ಯಾಸಸ್ಥ 4 ಮಾಡಿದ್ರು. ಬ್ರಹ್ಮಚರ್ಯ ಇದ್ಕೊಂಡೇನೆ ಎಲ್ಲ ಕಲಿಬೇಕಾಗಿತ್ತು ನಾವು. ಅದಕ್ಕೆ ಹಂಗದ ವ್ಯವಸ್ಥೆ. ಈಗ ನೋಡಿ, ಬ್ರಹ್ಮಚರ್ಯ ಅಂದ್ರೆ 1ನೇ ವರ್ಷದಿಂದ 25 ವರ್ಷವರೆಗೆ BA BCom ಎಲ್ಲವನ್ನು ಅವಾಗ ಕಲಿತೀರಿ. ಹೌದಾ? ಅದೇ ಮತ್ತೆ ಈಗ ಸನ್ಯಾಸಸ್ಥ ಕಲಿಯಕ್ಕೆ ಆಗುದಿಲ್ಲ, ಗೃಹಸ್ಥದಲ್ಲಿ ಕಲೀಲಿಕ್ಕೆ ಆಗುದಿಲ್ಲ. ಆ ಹೊತ್ತಿನಾಗ ಏನ್ ಕಲಿಬೇಕಾಗಿತ್ತು ನಾವು? ಬ್ರಹ್ಮಚರ್ಯ ಈಗ ನೋಡ್ಬೇಕು. ಏನ್ ಹೇಳ್ಬೇಕು? ಈಗ BA ಅಂತಂತೀರಿ, BSc ಅಂತೀರಿ, BCom ಅಂತೀರಿ. ಹೌದಾ? ಇದು ಏನಿವು ಎಲ್ಲ? BCom ಏನಿವು? ಡಿಗ್ರಿ ಜಾಬ್ ಸಲುವಾಗಿ. ಡಿಗ್ರಿ ಅದಕ್ಕೆ ಏನು ಅಂತ ಏನಂತಾರ ಅದಕ್ಕೆ? BCom ಅಂದ್ರೆ ಏನಪ್ಪ? ಲಾಂಗ್ ಫಾರ್ಮ್. ಬ್ಯಾಚುಲರ್ ಆಫ್ ಕಾಮರ್ಸ್. ಹಾ, ಬ್ಯಾಚುಲರ್ ಆಫ್ ಕಾಮರ್ಸ್, ಬ್ಯಾಚುಲರ್ ಆಫ್ ಸೈನ್ಸ್, ಬ್ಯಾಚುಲರ್ ಆಫ್ ಏನೇನೋ ಬ್ಯಾಚುಲರ್ ಅಂತಾರ. ವಾಟ್ ಇಸ್ ದ ಮೀನಿಂಗ್ ಆಫ್ ಬ್ಯಾಚುಲರ್? ನಾಟ್ ಮ್ಯಾರಿಡ್ ಅಂದ್ರೆ ಮದುವೆ ಆಗಿಲ್ಲ. ಅಷ್ಟ ಅಲ್ಲ, ಬ್ರಹ್ಮಚರ್ಯ. ಬ್ಯಾಚುಲರ್ ಮೀನ್ಸ್ ಬ್ರಹ್ಮಚರ್ಯ. ಅದು ಬ್ರಹ್ಮಚರ್ಯ ಸ್ಥಿತಿಯೊಳಗೆ ಇದ್ದುಕೊಂಡು ಕಲಿತಕ್ಕಂಥ ವಿದ್ಯೆಗೆ ಕಂತಿದ್ರು BA ಅಂತಿದ್ರು. ಹೌದಾ? ಬ್ರಹ್ಮಚಾರಿ ಆಗಿದ್ಕೊಂಡು ಕಲಿಬೇಕು. ಮತ್ತೆ ಬ್ರಹ್ಮಚರ್ಯ ಅಂದ್ರೆ ಏನು? ಬ್ರಹ್ಮಚರ್ಯ ಅಂದ್ರ ಹಿಂದಿನವ್ರು ಹೇಳ್ತಿದ್ರು, ಯಾರು ಒಂದೇ ಒಂದು ಹನಿ ವೀರ್ಯವನ್ನು ಕೂಡ ಕೆಳಗೆ ಕೆಡುವುದಿಲ್ವೋ ಅವನು ಬ್ರಹ್ಮಚಾರಿ ಅಂತ ಹೇಳ್ತಿದ್ರು. ಈಗ ಏನದ ಈಗ 25 ವರ್ಷಗಳ ಕಾಲ ಅಖಂಡವಾಗಿ ಚಂದಾಗ ಸಾತ್ವಿಕ ಜೀವನ ಮಾಡ್ತಾ, ತಪಸ್ಸು ಮಾಡ್ತಾ ಬ್ರಹ್ಮಚರ್ಯ ಮೇಂಟೈನ್ ಮಾಡ್ಬೇಕು. ಓಜಸ್ಸದು ನಾವ್ ಹೇಳ್ತೀವಿಲ್ಲ, ಅನ್ನ ಹೋಗಿ ರಸ ಆಗುತ್ತ, ರಕ್ತ ಮಾಂಸ ಮೇಧಸ್ಸು ಬ್ರಹ್ಮಚರ್ಯ ಇವೆಲ್ಲ ಆಗುತ್ತಲ್ಲ. ಬ್ರಹ್ಮ ಮೀನ್ಸ್ ಯಾವ್ದು ಹುಟ್ಟಿಸ್ತದ ಅದು ಬ್ರಹ್ಮ ಬಂದ್ರೆ ಸೃಷ್ಟಿಸ್ತದ. ನಿಮ್ಮೊಳಗ ಸೃಷ್ಟಿ ಮಾಡ್ತಕ್ಕಂಥ ಒಂದು ಇದು ಅದು. ಹೌದಾ? ಬ್ರಹ್ಮ ಮೀನ್ಸ್ ಹುಟ್ಟಿಸ್ತಾನ. ಬ್ರಹ್ಮಗೆ ಹುಟ್ಟಿಸ್ತದಲ್ಲ, ಸೃಷ್ಟಿಕರ್ತ ಅಂತೀವಿ ನಾವು. ಹಂಗ ನಾವು ಕೂಡ ಸೃಷ್ಟಿಕರ್ತರೇ. ನಮ್ಮ ಮಕ್ಕಳನ್ನ ಹುಟ್ಟಿಸ್ತೀವಿ. ಹೆಂಗ್ ಹುಟ್ಟಿಸ್ತೀವಿ ನಾವು? ನಮ್ಮೊಳಗ ವೀರ್ಯ ಅನ್ನೋದಂತದ. ಹೌದಾ? ತೇಜೋಮಯ ವೀರ್ಯವನ್ನು ತಗೋಬೇಕು. ಹೌದಾ? ಗೃಹಸ್ಥ ಜೀವನ ಬರುವವರೆಗೂ ಒಂದೇ ಒಂದು ಹನಿ ವೀರ್ಯವನ್ನು ಕೆಡಬಾರದು. ಮುಂದೆ ಗೃಹಸ್ಥ ಜೀವನ, ವೈವಾಹಿಕ ಜೀವನದೊಳಗ ಸ್ತ್ರೀ ಮತ್ತು ಪುರುಷರು ಕೂಡ್ಬೇಕಲ್ಲ, ಪೂರ್ಣ ಪ್ರಮಾಣದ ಶಕ್ತಿಯನ್ನು ಕೂಡಬೇಕು. ಇಷ್ಟು ಅದ್ಭುತ ವೀರ್ಯ ತಡ್ಕೊಂಡಾಗಿರ್ತದೆ, ಕಾಯ್ದಿಟ್ಟಿರ್ತಿರಲ್ಲ, ಅದಕ್ಕೊಂದು ಶಕ್ತಿ ಬರ್ತದ. ಆ ಶಕ್ತಿ ಸ್ತ್ರೀಯ ಮೂಲಕ ಒಂದು ನಾವು ಇಲ್ಲೇ ಪುರುಷ ಮತ್ತು ಸ್ತ್ರೀ ಸಂಯೋಗ ಆಗ್ತದ. ಹೌದಾ? ಹಾರ್ಮೋನ್ಸ್ ಇರ್ತಾವ, ಓಜೋನ್ಸ್ ಇರ್ತಾವ. ಹೌದಾ? ಅವೆಲ್ಲ ಕೂಡ್ತಾವ. ಅವರ ಜೀನ್ಸು, ಇವರ ಜೀನ್ಸು, ಅವರ 27 ವರ್ಷದ
ಸಪ್ತ ಜನ್ಮದ್ದು ಸ್ತ್ರೀಯ ವತಿಯಿಂದ 7 ಜನ್ಮದ ಆನುವಂಶಿಕತೆ, ಪುರುಷನ ವತಿಯಿಂದ ಆನುವಂಶಿಕತೆ, ಇವೆಲ್ಲ 32 ಜೀನ್ಸ್ ಕೂಡಿಕೊಂಡು, ಕ್ರೋಮೋಜೋಮ್ಸ್ ಇವೆಲ್ಲ ಕೂಡಿಕೊಂಡು ಒಂದು ಮಗುನ ಹುಟ್ಟಿಸ್ತೀವಿ. ಅದು ಎಂಥ ಮಗು, ವೀರ್ಯ ತೇಜೋವಂತ ಮಗು, ದೇವತಾ ಸ್ವರೂಪಿ ಮಗುನ ಹುಟ್ಟಿಸ್ಬೇಕು. ಇವತ್ತೇನಾಗಿದೆ, ಏನಾಗಿದೆ? ವಿಷಾದ ಅಂದ್ರ 1 ರಿಂದ 25 ಬ್ರಹ್ಮಚಾರಿ ಪರಿಪಾಲನೆ ಮಾಡ್ಬೇಕು ನಾವು. ಆದ್ರೆ 1 ರಿಂದ 12 ವರ್ಷ ಅಷ್ಟ ಬ್ರಹ್ಮಚಾರಿ, ಅದಕ್ಕಿಂತ ಕಡಿಮೆ. 8 ವರ್ಷದ ಹುಡುಗರು ಗೊತ್ತಿರೋದಿಲ್ಲ, ಏನಿಲ್ಲ, ಸಂಭೋಗ ಮಾಡಕ್ ತಯಾರಾಕ್ತಾರೆ ಮಕ್ಳು. ಇವರೆಲ್ಲ ನೋಡ್ರಿ, ಅತ್ಯಾಚಾರ ಮಾಡ್ತಾರೆ ಇವರು. ಯೂಟ್ಯೂಬ್ ನೋಡ್ತೀರ. ಏನಾಗಿದೆ? ವೀರ್ಯದ ಹಾನಿ ಮಾಡ್ಕೊಂತ ಇದ್ದಾರೆ. ನಮ್ಮ ದೇಹದೊಳಗೆ ಹುಚ್ಚಿ, ವೀರ್ಯ, ಉಗುಳು ಪರಮಾತ್ಮ ಕೊಟ್ಟ 3 ಅಮೃತ ತುಲ್ಯ ವಸ್ತುಗಳು. ಉಗುಳು ಗೊತ್ತಿಲ್ಲ, ಉಗುಳಿನ ಮಹಿಮಾ, ಉಗುಳಿನ ಮಹಿಮಾ ಗೊತ್ತಿಲ್ಲ ನಿಮಗೆ. ಇದೇ ಉಗುಳ ನಮ್ಮ ಆರೋಗ್ಯಕ್ಕೆ ಪರಮ ಪ್ರಧಾನ. ಉಗುಳು, ಉಚ್ಚೆ ತ್ಯಾಜ್ಯ. ಆದ್ರ ಉಚ್ಚೊಳಗ ಸಂಜೀವಿನ ತರ ಚಿಕಿತ್ಸೆ ನೋಡಿ. ನಾನು 45 ವರ್ಷ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಮನುಷ್ಯ ಮೂತ್ರ, ಮಾನವ ಮೂತ್ರದಿಂದ ಎಷ್ಟು ಗುಣ ಮಾಡಿಲ್ಲ. ಮಾನವ ಮೂತ್ರ ಯಾರು ಲೈಕ್ ಮಾಡ್ತಿಲ್ಲ, ಗೋಮೂತ್ರ ಹೇಳ್ತೀವಿ ನಾವು. ಗೋಮೂತ್ರ ಕೆಲ ಮಂದಿ ಗೋಮೂತ್ರ ಅಂದ್ರೆ ಅದು ಪವಿತ್ರ ಅಂತಂದು ತಗೊಂತಾರ ಅಷ್ಟ, ಹೌದಾ? ಆದ್ರೆ ಮಾನವ ಮೂತ್ರದ್ದು ಅಷ್ಟು ಶಕ್ತಿ ಅದು. ಹಾಗೆ ಉಚ್ಚೆ, ವೀರ್ಯ, ಉಗುಳು ಇದು ನಾವೆಲ್ಲ ಹಾಳು ಮಾಡ್ಕೊಂಡಿದ್ವಿ. ಹೆಂಗ ಉಗುಳು ಹಾಳು ಮಾಡ್ಕೊಂತೀವಿ ಗೊತ್ತಾ? ಗುಟ್ಕಾ ತಿಂತು, ಒಂದು 10 ರೂಪಾಯಿ ಗುಟ್ಕಾ ತಗೊಂಡು ಉಗುಳು ಹೊರಗೆ ಹಾಕಿದ್ರು, ಹೌದಾ? ಉಗುಳು ಕಮ್ಮಿ ಆಯ್ತು. ಈ ಉಗುಳು ಕಮ್ಮಿ ಆದಕ್ಕೆ ಜಡ್ ಬರ್ತದೆ, ಗ್ಯಾಸು, ಅಸಿಡಿಟಿ ಎಲ್ಲ ಕ್ರಿಯೇಟ್ ಆಗ್ತದೆ. ಅವಾಗ ಏನ್ ಮಾಡ್ತೀರಿ ನೀವು? ಹಿಂಗ ಪ್ರಾಬ್ಲಮ್ ಐತೆ ಅಂತಾರೆ, ಅವಾಗ ಡಾಕ್ಟರ್ಗೆ ಒಂದು ಗುಳಿಗೆ ಕೊಡ್ತಾರೆ, ಡೈಜಿನ್ ಅಂತ ಗುಳಿಗೆ ಕೊಡ್ತಾರ. ಅದು ಏನ್ ಮಾಡಂತಾರ? ಚೀಪ್ ಅಂತಾರ ಅದನ್ನ. ಅವಾಗ ಚೀಪ್ ಅಂದಾಗ ಏನ್ ಆಗತ್ತ? ಉಗುಳು ಹೋಗ್ತದೆ. ಇಲ್ಲೇ 10 ರೂಪಾಯಿ ಕೊಟ್ಟು ಉಗುಳು ಹೊರಗೆ ಹಾಕ್ತಾರೆ, 10 ರೂಪಾಯಿ ಕೊಟ್ಟು ಉಗುಳು. ಏನ್ ಬುದ್ಧಿಗೆ ಇಡ್ತಾನ. ಹಾಗೆ ಉಗುಳನ್ನ ಹಾಳು ಮಾಡಿಕೊಂಡ್ರ. ಉಚ್ಚೆಯ ಬಗ್ಗೆ ನಿಮ್ ಕಲ್ಪನೆ ಇಲ್ಲ, ಹಾಳು ಮಾಡ್ಕೊಂತ ಇದ್ದೀರಾ. ಬೆಳಗ್ಗೆನ ಅದು ಹೆಂಗ್ ತಗೋಬೇಕು ಅನ್ನೋ ಶಾಸ್ತ್ರ ಐತೆ, ಅದ್ ಬಿಡ್ರಿ, ಹೌದಾ? ನೆಕ್ಸ್ಟ್ ಬರೋದು ವೀರ್ಯ. ವೀರ್ಯದೊಳಗ 5 ml ವೀರ್ಯದೊಳಗ ಇಡೀ ಜಗತ್ತಿನ ಜನಸಂಖ್ಯೆಯನ್ನ ಸೃಷ್ಟುವಷ್ಟು ಶಕ್ತಿ ಅದ ರೀ. ಅದನ್ನ ಹಾಳು ಮಾಡ್ಕೊಂತಾರಲ್ರಿ. ಇವತ್ತ ಇಡೀ ಜಗತ್ತು ಅಧಪತನಕ್ಕೆ ಹೋಗಿದ್ದ ಅಲ್ಲಿ. ಆಕ್ಚುಲಿ ಹೇಳ್ಬೇಕಂದ್ರೆ ಭಾರತ ಒಂದೇ ಒಂದು ಹಿಂದೆ ಲಿವಿಂಗ್ ಟುಗೆದರ್ ಅಂತಿತ್ತು ಅಲ್ಲಿ ಅಮೆರಿಕದೊಳಗ. ನಾವು ಬೈಕೊಂತಿದ್ದೀವಿ, ಅಮೆರಿಕ ಎಂತದು ಹೊಲಸ್ ನಾಡು ಅಂತಿದ್ವಿ. ನಮ್ಮಲ್ಲಿ ಏನಾಗಿದೆ? BA, BCom, BE ಕಲಿ ಮುಂದ ಲಿವಿಂಗ್ ಟುಗೆದರ್ ನಡೆದಾವ. ಗಂಡು ಹೆಣ್ಣು ಒಂದ ರೂಮ್ನಾಗ ಇರ್ತಾರ. ಆಕೆ ಬಕ್ ಬಂದು ಇವೊಬ್ಬ ಬಂದ, ಯಾವ ಇದ ನಮ್ಮೂರು, ಹಾಗಾದ್ರೆ ಇಬ್ರು ಕುಡಿಯೋರು ಅಂತ ಹೋಗಿತ್ತಪ್ಪ. ಮೊದಲು ಗಂಡು ಮಕ್ಳು ಕುಡಿತಿದ್ರು, ಗಂಡು ಮಕ್ಳು ಹೆಣ್ಮಕ್ಳು. ಬೆಂಕಿ ಬೆಣ್ಣಿ ಒಂದ ಕಡೆ ಇರ್ಲಿಕ್ಕೆ ಶಕ್ಯದನ್ರಿ. ಮತ್ತೆ ಏನಾಗಬೇಕು ಅದೇ ಆಗ್ತದ, ಏನಾಗಬೇಕು ಅದೇ ಆಗ್ತದ. ಅವ್ರಿಗೆ ಲಂಗು ಲಗಾಮಿ ಇಲ್ಲ. ಕೂಡ ಹುಡುಗಿಯರಿಗೆ ಆರಾಮಾಗಿ ಒಬ್ಬ ಶ್ರೀಮಂತ ಇರ್ತಾರ, ಈಕೆ ಒಬ್ಬ ಶ್ರೀಮಂತ ಇರ್ತಾರ, ಜೀವ ಅಂತ ಗಾಡಿ ಮೇಲೆ ಹೋಗ್ತಾರ. ಕ್ಲಾಸ್ ಮುಗಿದ್ಕೊಳ್ಳೆ ಹೋಗಿ ಬೇಳ್ಪುರಿ ತಿಂದು ಅದನ್ನ ತಿಂದು ಇದನ್ನ ತಿಂದು ರಾತ್ರಿ ಮಕ್ಕೊಂತವ. ರಾತ್ರಿ ಮಕ್ಕೊಂಡಾಗ ಏನಾಗ್ಬೋದು? ಇವರಿಗೆ ವಿವಾಹ ಬೇಕಿಲ್ಲ ಈಗಿನ ಮಂದಿಗೆ. ಯಾಕಂದ್ರೆ ಎಂಜಾಯ್ ಮಾಡಿರ್ತಾರ. ವಿವಾಹದ ನಂತರ ಏನ್ ಮಾಡ್ಬೇಕು ಈಗಲೇ ಮಾಡಕತ್ತಾರ. ಒಂದು ವಿಷಾದದ ಸಂಗತಿ ಅಂದ್ರ, ನಾನು ಪದೇ ಪದೇ ಹೇಳ್ತಿರ್ತೀನಿ, ಇವತ್ತಿನ ತರುಣರಿಗೆ ವಿವಾಹ ಆಗಬೇಕಂತ ಯಾರು ಕಾಯ್ತಾ ಇದಾರಲ್ಲ, ನಿಮ್ಮ ಬದುಕಿನೊಳಗ ಫಸ್ಟ್ ನೈಟ್ ಅನ್ನೋದಿಲ್ರಿ. ಫಸ್ಟ್ ನೈಟ್ ಇಲ್ಲ. ಸುಮ್ಮನೆ ಹೆಂಗ್ ಸಾಧ್ಯ? ಎಷ್ಟೋ ನೈಟ್ಗಳು ಕಳೆದು ಬಂದವರಿಗೆ ಫಸ್ಟ್ ನೈಟ್, ಆಕೆ ಕೂಡ ಫಸ್ಟ್ ನೈಟ್ ಅಷ್ಟೇ. ಇವರ ಬದುಕಿನ ಫಸ್ಟ್ ನೈಟ್ ಆಗೋದಿಲ್ಲ. ಹೌದಾ? ಆ ಥ್ರಿಲ್ ಇಲ್ಲ.
ಆ ರೋಮಾಂಚನ ಇಲ್ಲ. ನಮ್ಮ ಕಾಲದೊಳಗ ಒಂದು ಹುಡುಗಿ ನಾವು ಕೈ ಮುಟ್ಟಿರ ಜಲ್ ಅಂತಿತ್ತು, ಶಾಕ್ ಹೊಡೆದಂಗೆ ಅನ್ನಿಸ್ತಿತ್ತು. ಅಯ್ಯೋ ಈಗ ಏನದ, ರೂಢಿ ಆಗ್ಬಿಟ್ಟದ. ಹೆಣ್ಣು ಗಂಡಿಗೆ ಯಾಗಿಲ್ದ ಓಡಾಡ್ತಾವ, ಯಾಗಿಲ್ದ ಮುತ್ತು ಕೊಡ್ತಾವ, ಯಾಗಿಲ್ದ ಮುಟ್ತಾವ, ಎಲ್ಲಿ ಬೇಕ ಮುಡ್ತಾವ, ಎಲ್ಲಿ ಬೇಕ ಏನು ಮುಂದೆಂದು. ಹೌದಾ ಹೌದು, ಎಲ್ಲ ಮಾಡ್ತಾವ. ಉಳಿತೇನು 4-5 ವರ್ಷ ನಮಗ್ ಬಂದಿರ್ತಾರ ಒಂದ್ ಮದುವೆ ಅಂತರಿಗೆ. ಹೆಂಗಿದೆ ಇದು ಬದುಕ? ಇದು ನಾಯಿ ಕತ್ತಿದ ಬದುಕಿದು. ಹೆಂಗ ಸ್ವೇಚ್ಛಾಚಾರ ಮಾಡ್ತು, ನಾಯಿ ಬಂತು ಇದನ್ನ ಹಾಕ್ತಾವಲ್ಲ, ಇಂಟರ್ಕೋರ್ಸ್ ಮಾಡ್ತಾವಲ್ಲ, ಹಂಗಿದು ಬಹಳ ಕೆಟ್ಟ ಅನ್ಸುತ್ತೆ. ಆದ ಕಾರಣ ಜೀವನ ನಾವು ಯಾಕೆ ಬಂದೀವಿ, ಏನ್ ಮಾಡಕತ್ತೀವಿ, ಈ ಪ್ರಜ್ಞೆ ಇತ್ತಪ್ಪ ಅಂದ್ರೆ ಇದೆಲ್ಲ ಆಗುದಿಲ್ಲ. ಬಟ್ ಈ ಕಡೆ ಯಾರು ಲಕ್ಷ್ಯ ಕೊಡುವುದಿಲ್ಲ, ಅದ್ರ ಪರಿಣಾಮ. ಮತ್ತ ಇವತ್ತಿನ ತಂದೆ ತಾಯಿಗಳು ಹಂಗಾದಾರ. ಈಗ ಈ ಸಂಸ್ಕೃತಿಗಳು ಬೆಳೆದು ಬಂದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಏನು ಕೊಡ್ಬಹುದು? ಅದೇ ಮುಂದುವರಿತದ. ಹೌದಾ? ಎಲ್ಲಾರ್ದು ಈಗ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರ, ನಾವು ಮಕ್ಕಳನ್ನ ನಮ್ಮ ಹತ್ರ ಇಟ್ಕೊಳ್ಳೋದೇ ಇಲ್ಲ. ನಾವು ಮಕ್ಕಳು ಬೇಕಂತ ಬಡ್ಕೊಂತೀವಿ. ಮಕ್ಕಳು ವಿವಾಹಿತರಾಗಿ ಮಕ್ಕಳು ಲಘು ಆಗ್ಲಿಕ್ಕಪ್ಪ ಅಂತಂದ್ರ ಬಡ್ಕೊಂತೀವಿ ನಾವು. ನನ್ನ ಮಕ್ಕಳಾಗಿಲ್ಲ ಅಂದ್ಕೊಂಡು IVF ಮಾಡ್ಕೊಂತೀವಿ, ಅದನ್ನ ಮಾಡ್ಕೊಂತೀವಿ, ಇದನ್ನ ಮಾಡ್ಕೊಂತೀವಿ. ನಾ ಪದೇ ಪ್ರಶ್ನೆ ಆಗುತ್ತಪ್ಪ ಅಂದ್ರೆ, ಇಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಹಡಿತಿರಲ್ಲ, ಅವ್ರ ಕೂಡ ಎಷ್ಟು ದಿವಸ ಇರ್ತೀರಿ ನೀವು? ಅವ್ರ ಕೂಡ ಇರ್ತೀರ ನೀವು? ಯಾಕಂದ್ರೆ ಗಂಡನೂ ದುಡಿತಾರ, ಹೆಂಡತಿ ದುಡಿತಾಳ. ಅವ್ರನ್ನ ಡೇಕೇರಿಗೆ ಹಾಕ್ತಾರ, ಇರದೇ ಇಲ್ಲ. ಸಾಯಂಕಾಲ ಬರ್ತಾ ಕರ್ಕೊಂಡ್ ಬರ್ತಾ ಮಕ್ಕೊಂತ ಮತ್ ಮುಂಜಾನೆ ಇಟ್ಟು ಹೋಗ್ತಾರೆ. ತಾಯಿಯ ಸಂಪರ್ಕವೇ ಇರುವುದಿಲ್ಲ, ತಾಯಿ ಅಪ್ಪಿಗೆ ಸಿಗೋದಿಲ್ಲ, ತಂದೆಯ ಪ್ರೀತಿ ಸಿಗೋದಿಲ್ಲ. ಅವರು ನಿದ್ದಿಗುಳಿಗೆ ಹಾಕಿ ಮಲಗಿಸ್ತಾರೆ ಡೇಕೇರ್ ಮಾಡೋರು. ಇವ್ರು ಹೊಲ್ಕೊಂಡು ನಿದ್ದಿಗುಳಿ ಹಾಕ್ತಾರ, ಸಾಯಂಕಾಲ ಮಟ್ಟ ಮುಕ್ಕೊಂತ ಒಂದಿಟ್ಟು ಹಾಲು ಹಾಕ್ತಾರ, ಬಂದ್ಕೂಳೆ ಕೊಡ್ತಾವ ತಂದೆ ತಾಯಿಗೆ. ಮುಂದ 3 ವರ್ಷಕ್ಕೆ ಹಾಕೋ ಮತ್ತೆ LKG UKG 1ನೇತ್ತ 2ನೇತ್ತ ಅವನ್ನ ಮತ್ತೆ ಇದ್ರಾಗ ಇಟ್ಬಿಡುದು ಹಾಸ್ಟೆಲ್ನಾಗ. ಇವ್ರು ATM ಮೆಷಿನ್ ಹಾಕ್ತಾರ ತಂದೆ ತಾಯಿ. PUC ಮಟ್ಟ ಹಂಗ ಹೋಗ್ತದ. ಮುಂದೆ ಹೋಗ್ತಾರ ಹೊರಗಡೆ, ಸ್ವತಂತ್ರ ಆಗ್ಬಿಡ್ತಾರ. ಅವರು PU ವರೆಗೂ ತಂದೆ ತಾಯಿ ಆಧೀನ ಇರ್ತಾರ, ಸ್ವಲ್ಪರ ಮುಂದೆ ಮುಗೀತು. ಮತ್ತೆ ಇವರಿಂದ ಏನ್ ನಿರೀಕ್ಷೆ ಮಾಡ್ಲಿಕ್ಕಾಗುತ್ತೆ? ಈಗ ಎಲ್ಲ ಅದಪ್ಪತನಕೈತೀವಿ. ಯಾವ ಬದುಕಿನೊಳಗ, ಯಾವ ವಯಸ್ಸಿನೊಳಗ ಹೆಂಗಿರ್ಬೇಕಾಗಿತ್ತೋ ಹಂಗಿಲ್ಲ. ನಮ್ಮ ಆಚಾರ ವಿಚಾರ ಜೀವನ ಶೈಲಿ ಬದಲಾಗ್ಯಾವ. ಅದಕ್ಕೆ ಈ ಘನಘೋರ ಇದನ್ನ ನೋಡ್ಬೇಕಾಗಿದೆ. ಇಲ್ಲೇ ಹಾಳಾಗಿದ್ದು ನಾವು. ಹೌದಾ? ಇದಕ್ಕ ಸಾಥಿ ಕೊಟ್ಟದ್ದು ಸೈನ್ಸ್, ನಾಗರಿಕ ವಿಜ್ಞಾನ, ಸಿವಿಲ್ ಸೈನ್ಸ್ ನಮ್ಮ ಬೇಕು ಬೇಡಗಳನ್ನ ಪೂರೈಸಕತ್ತೈತಿ. ಯಾಕಂದ್ರೆ ನೋಡಿ ಎಷ್ಟು ಮಜಾ ಆತಪ್ಪ ಅಂದ್ರೆ, ನೀವು AI ಅಂತ ಕೇಳಿರಿಲ್ಲ? AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹೌದಾ? ನೀವೇನು ವಿಚಾರ ಮಾಡ್ತೀರಿ ಅದೆಲ್ಲ ಇದು ಮಾಡ್ತದೆ. ಹಂಗ ಅದು ಏನ್ ಮಾತು ತಿಳ್ಕೊಂಡಾರ ವಿಜ್ಞಾನಿಗಳು. ನಾವೇನ್ ಚಿಂತನೆ ಇರ್ತೈತಲ್ಲ, ನನಗೆ ಇದು ಬೇಕಪ್ಪ, ಇದ್ರ ಚಲೋ ಐತಿ ನೋಡಪ್ಪ ಅಂತಾರಲ್ಲ, ಅದನ್ನ ಕೊಡ್ತಾರೆ. ಮಾರ್ಕೆಟ್ನಾಗ ಬಂದಿರ್ತದೆ, ಕೊಟ್ಕೊಂಡ್ ಹೊಂಟತಿ, ದೇರ್ ಇಸ್ ನೋ ಎಂಡ್. ಹೌದಾ? ನಾವು 50 ವರ್ಷ ಹಿಂದೆ, ನನಗೀಗ 74, 70 ವರ್ಷ ಹಿಂದೆ ಹೆಂಗಿತ್ತು? ಅವಾಗ ಏನ್ ಇರ್ಲಿಲ್ಲ. ಇವತ್ತು ಏನಿತ್ತು ಅವೆಲ್ಲ ಇರ್ಲಿಲ್ಲ. ಆಗ ಎಷ್ಟು ಸುಖ, ಎಷ್ಟು ಶಾಂತಿ, ಎಷ್ಟು ನೆಮ್ಮದಿ, ಎಷ್ಟು ಮಧುರ ಬಾಂಧವ್ಯ, ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ. ಅದೆಲ್ಲ ಈಗಿಲ್ಲ. ನೀವೇ ನಿಮ್ಗೆ ಯಾರು ಬೇಕಾಗಿಲ್ಲ, ನಿಮ್ದೇ ಒಂದು ಜಗತ್ತು. ಹಂಗಾಗಿದೆ. ಹೌದಾ? ಕೂಡಿ ಬದುಕಲು ಸ್ವರ್ಗ ಸುಖ ಅಂತಾರ. ಯಾರು ಕೂಡಿ ಬದುಕ್ತಾರೆ ಈಗ? ಅದಕ್ಕೆ ಜೀವನದ ಮರ್ಮ ಆಘಾತಕ್ಕೀಡಾಗಿದೆ. ಮರ್ಮಾಘಾತ ಅಂತಾರಲ್ಲ, ಮರ್ಮಾಘಾತ, ಜೀವನದ ಮರ್ಮದ ಆಘಾತ ಆಗಿದೆ. ಅದಕ್ಕೆ ಈ ಸುಖ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಯಾಕಂದ್ರೆ ಹಿಂಗಿಲ್ಲ. ಕೂಡಿ ಬದುಕುವ ಇದನ್ನ ಕಳ್ಕೊಂಡ್ಬಿಟ್ಟಿವಿ ನಾವು. ಹೌದಾ? ಕೂಡಿ ಇರುವ ಒಂದು ಇದನ್ನ ಕಳ್ಕೊಂಡ್ಬಿಟ್ಟಿವಿ ನಾವು. ಸುಖ ಎಲ್ಲಿ ಬರ್ತದೆ ಹೇಳ್ಬೇಕಾದ್ರೆ? ಯಾಕೆ ಬರ್ತದೆ ಸುಖ? ಅದಕ್ಕೆ ಇಡೀ ಜೀವನ ಬರ್ಬಾದ್ ಆಗೈತೆ ಮನುಷ್ಯ ಅಂತ. ಆದ್ರೆ ಎಲ್ಲ ಗೊತ್ತೈತೆ, ಮತ್ತೆ ಎಲ್ಲರಿಗೂ ಗೊತ್ತೈತೆ ಅಂತಿದ್ರು. ಎಲ್ಲರಿಗೂ ಗೊತ್ತೈತೆ, ಬಟ್ ಯಾರು ಏನ್ ಮಾಡ್ಲಿಕ್ಕಾಗುದಿಲ್ಲ. ಹೆಂಗದ ನೋಡ್ರಿ, ನಮ್ಮ ಮಕ್ಕಳ ಕೈಗೆ ಮೊಬೈಲ್ ಕೊಡ್ತೀವಿ. ನಮಗ್ ಗೊತ್ತೈತ ಮೊಬೈಲ್ ಬಳಸೋದ್ರಿಂದ ಎಷ್ಟು ಹಾನಿ ಅದ. ಬಟ್ ಮೊಬೈಲ್ ಮಕ್ಕಳಿಂದ ಕಸ್ಕೊರಿಬೇಕಾರೆ, ಮಕ್ಕಳಿಂದ ಬಿಡ್ರಿ, ನೀವ ಇಟ್ಟು ಬಿಡ್ರಿ ಒಂದ್ ಕಡೆ.
ಮೊಬೈಲ್ ಇಲ್ಲದ ಜೀವನ ಸಾಗಿಸ್ಲಿಕ್ಕೆ ತಯಾರಿದ್ದೀರಾ? ಇಲ್ಲ. ಅದಕ್ಕೆ ಮೌನವಾಗಿ ಆಗೋದನ್ನ ನೋಡ್ಕೋಬೇಕಷ್ಟೆ, ಆಗೋದನ್ನ ಅನುಭವಿಸ್ಬೇಕಷ್ಟೆ. ಕಾಲಾಯ ತಸ್ಮೈ ನಮಃ ಅನ್ನೋದು ಸುಮ್ಕಿರೋದಷ್ಟೆ. ಅದಕ್ಕೆ ನೀವು ಜೀವನದ ಉದ್ದೇಶ ಕೇಳಿದ್ದಿಲ್ಲ. ಜೀವನದ ಉದ್ದೇಶ ಬೇರೆನೇ ಇತ್ತು, ಈ ಬೇರೆನೇ ಆಗ್ಯದ ಆಕ್ಚುಲಿ. ಅದಕ್ಕೆ ಮನುಷ್ಯ ಜೀವನ ಅತ್ಯಂತ ಅಧೋಗತಿಗೆ ಇಳಿದಿದೆ. ಯಾಕೆ ಅಧೋಗತಿಗೆ ಇಳಿತು, ಯಾಕೆ ಹಿಂಗಾಗ್ಲಿಕ್ಕೆ ಕಾರಣ ಏನು ಅನ್ನೋದಕ್ಕೆ ನನ್ನಲ್ಲಿ ಉತ್ತರ ಇದೆ. ಅದು ನೆಕ್ಸ್ಟ್ ಎಪಿಸೋಡ್ ಬೇಕಾದ್ರೆ ಚರ್ಚೆ ಮಾಡೋದು.